जब से चुनाव घोषित हुआ है, इन्होंने अंबानी अडानी को गाली देना बंद कर दिया। मैं आज तेलंगाना की धरती से पूछना चाहता हूं, जरा इस साझादे घोषित करें, इस चुनाव में ये अंबानी अडानी से कितना माल उठाया है। कर मोदी जी थोड़ा सा घबरा गए क्या? नॉर्मली आप बंद कमरों में अदानी जी अंबानी जी की बात करते हो, पहली बार आपने पब्लिक में अदानी अदानी अंबानी बोला। और आपको यह भी मालूम कि ये टेम्पो में पैसा देते हैं, क्या ये आपका पर्सनल एक्सपीरियंस है क्या? देश समझ रहा है, हवाई अड्डे, बंदरगाह, सड़कें, आप नाम लीजिए, कोयला का हिंदुस्तान के प्रधानमंत्री के साथ क्या दिखता है, ಮಾತನಾಡೋ ಭರದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಕಾಂಗ್ರೆಸ್ ಕೈಗೆ ಹೊಸ ಅಸ್ತ್ರ ಕೊಟ್ಬಿಟ್ರ ಅನ್ನೋ ಹಾಗೆ ಕಾಣಿಸ್ತಾ ಇದೆ. ಹೌದು, ಯಾಕಂದ್ರೆ ಕಳೆದ 5 ವರ್ಷಗಳಿಂದ ಅಂಬಾನಿ ಅದಾನಿಯನ್ನ ಗುರಿ ಮಾಡಿಕೊಂಡು ಪ್ರಶ್ನೆ ಮಾಡ್ತಿದ್ದ ಶೆಹಜಾದ ರಾಹುಲ್ ಗಾಂಧಿ ಈಗ ಏಕಾಏಕಿ ಪ್ರಶ್ನೆ ಮಾಡೋದನ್ನೇ ನಿಲ್ಲಿಸಿದ್ದಾರೆ. ಈ ಬದಲಾವಣೆಗೆ ಕಾರಣ ಏನು ಅನ್ನೋದನ್ನ ಕಾಂಗ್ರೆಸ್ ಸ್ಪಷ್ಟಪಡಿಸಲಿ ಅಂತ ನರೇಂದ್ರ ಮೋದಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ತೆಲಂಗಾಣದ ಮೇಮುಲವಾಡದಲ್ಲಿ ನಡೆದ ಚುನಾವಣಾ ರ್ಯಾಲಿಯಲ್ಲಿ ಮಾತನಾಡಿದ ಮೋದಿ, ಚುನಾವಣೆ ಘೋಷಣೆ ಆಗ್ತಾ ಇದ್ದ ಹಾಗೆ ಅಂಬಾನಿ ಅದಾನಿಯನ್ನ ಗುರಿ ಮಾಡಿಕೊಂಡು ನಿಂದಿಸೋದನ್ನ ಈ ಕಾಂಗ್ರೆಸ್ನವರು ನಿಲ್ಲಿಸಿದ್ದಾರೆ. ತೆಲಂಗಾಣದ ಮಣ್ಣಿನಲ್ಲಿ ನಿಂತು ಕೇಳೋದಕ್ಕೆ ಇಷ್ಟಪಡ್ತೀನಿ, ಅಂಬಾನಿ ಅದಾನಿಯಿಂದ ಎಷ್ಟು ದುಡ್ಡು ಪಡೆದುಕೊಂಡಿದ್ದೀರಿ ಅನ್ನೋದನ್ನ ರಾಜಕುಮಾರನೇ ಅಂದರೆ ರಾಹುಲ್ ಗಾಂಧಿಯೇ ಘೋಷಣೆ ಮಾಡಲಿ. ರಾತ್ರೋರಾತ್ರಿ ಈ ಬದಲಾವಣೆಯಾಗುವುದಕ್ಕೆ ಕಾಂಗ್ರೆಸ್ ಯಾವ ಒಪ್ಪಂದಕ್ಕೆ ಬಂದಿದೆ ಅನ್ನೋದನ್ನು ಹೇಳಲಿ ಅಂತ ಹೇಳಿದ್ದಾರೆ. ಖಂಡಿತವಾಗಿ ಇಲ್ಲೇನೋ ಅನುಮಾನ ಇದೆ. ಕಳೆದ 5 ವರ್ಷಗಳಿಂದ ಈ ಇಬ್ಬರು ಉದ್ಯಮಿಗಳನ್ನ ನಿಂದಿಸ್ತಾ ಇದ್ದ ಕಾಂಗ್ರೆಸ್ ಈಗ ಪ್ರಶ್ನೆ ಮಾಡೋದನ್ನೇ ನಿಲ್ಲಿಸ್ಬಿಟ್ಟಿದೆ. ಹಣ ತುಂಬಿದ ಟೆಂಪೋ ಕಾಂಗ್ರೆಸ್ ಮನೆಗೆ ತಲುಪಿದ್ಯಾ? ಇದ್ರ ಬಗ್ಗೆ ದೇಶದ ಜನರಿಗೆ ಕಾಂಗ್ರೆಸ್ ಉತ್ತರ ಕೊಡಬೇಕು ಅನ್ನೋ ಮಾತನ್ನ ಹೇಳಿದ್ರು. ಕಾಂಗ್ರೆಸ್ के शहजादे पिछले 5 साल से सुबह उठते ही माला जपना शुरू करते थे. जब से उनका राफेल वाला मामला ग्राउंडेड हो गया, तब से उन्होंने एक नई माला जपना शुरू किया. 5 साल से एक ही माला जपते थे. 5 उद्योगपति, 5 उद्योगपति, 5 उद्योगपति. फिर धीरे धीरे कहने लगे अंबानी अडानी, अंबानी अडानी, अंबानी अडानी. 5 साल से. लेकिन जब से चुनाव घोषित हुआ है, इन्होंने अंबानी अडानी को गाली देना बंद कर दिया. मैं आज तेलंगाना की धरती से पूछना चाहता हूं, जरा इस साझादे घोषित करें, इस चुनाव में ये अंबानी अडानी से कितना माल उठाया है, काले धन के कितने बोरे भर करके रुपये मारे हैं, क्या टेम्पो भर करके नोटे कांग्रेस के लिए पहुंची है, क्या सौदा हुआ है? आपने रातों रात अंबानी अडानी इनको गाली देना बंद कर दिया. जरूर दाल में कुछ काला है. 5 साल तक अंबानी अडानी को गाली दी और रातों रात गालियां बंद हो गई. मतलब कोई न कोई चोरी का माल टेम्पो भर भर करके आपने पाया है. ये जवाब देना पड़ेगा देश को. ಪ್ರಧಾನಿ ಮೋದಿಯವರ ಈ ಹೇಳಿಕೆ ರಾಷ್ಟ್ರ ರಾಜಕಾರಣದಲ್ಲಿ ಹಲ್ಚಲ್ ಎಬ್ಬಿಸಿದೆ. ನರೇಂದ್ರ ಮೋದಿ ಈ ಮಾತನ್ನ ಹೇಳ್ತಾ ಇದ್ದ ಹಾಗೆ ಕಾಂಗ್ರೆಸ್ನ ನಾಯಕರು ರಾಹುಲ್ ಗಾಂಧಿ ಆದಿಯಾಗಿ ನರೇಂದ್ರ ಮೋದಿ ಅವರಿಗೆ ತಿರುಗೇಟನ್ನ ಕೊಡ್ತಾ ಇದ್ದಾರೆ. ಗೌತಮ್ ಅದಾನಿ ಮತ್ತು ಮುಖೇಶ್ ಅಂಬಾನಿ ಸೇರಿದ ಹಾಗೆ ದೇಶದ ಪ್ರಮುಖ 5 ಕೈಗಾರಿಕೋದ್ಯಮಿಗಳಿಗೆ ಪ್ರಧಾನಿ ಒಲವು ತೋರ್ತಾ ಇದ್ದಾರೆ ಅಂತ ಆರೋಪಿಸಿ ಮೋದಿ ಸರ್ಕಾರದ ವಿರುದ್ಧ ಈಗ ವಾಗ್ದಾಳಿ ನಡೆಸ್ತಾ ಇದೆ. ಇದಕ್ಕೆ ರಾಹುಲ್ ಗಾಂಧಿ ಕೊಟ್ಟಿರುವಂತಹ ತಿರುಗೇಟು ಕೂಡ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ.
ನಮಸ್ಕಾರ ಮೋದಿಜಿ, ನಿಮ್ಗೆ ಭಯವಾಗ್ತಾ ಇದೆಯಾ ಅಂತ ಲೇವಡಿ ಮಾಡಿದ್ದಾರೆ. ವಿಡಿಯೋ ಮೂಲಕ ಮಾತಾಡಿರೋ ರಾಹುಲ್, ಸಾಮಾನ್ಯವಾಗಿ ನೀವು ಮುಚ್ಚಿದ ಬಾಗಿಲುಗಳ ಹಿಂದೆ ಅಂಬಾನಿ ಅದಾನಿ ಬಗ್ಗೆ ಮಾತನಾಡ್ತೀರಾ. ಫಸ್ಟ್ ಟೈಮ್ ಸಾರ್ವಜನಿಕವಾಗಿ ಅಂಬಾನಿ ಅದಾನಿ ಅನ್ನೋ ಹೆಸರನ್ನ ಹೇಳಿದ್ದೀರಾ. ಇದಕ್ಕೆ ನಿಮ್ಗೆ ಭಯ ಆಗ್ತಾ ಇರಬಹುದು ಅನ್ನೋದು ಕಾಣುತ್ತೆ ಅನ್ನೋದನ್ನ ರಾಹುಲ್ ಗಾಂಧಿ ಹೇಳಿದ್ದಾರೆ. ಹಾಗಾದ್ರೆ ಅದಾನಿ ಅಂಬಾನಿ ಅವರು ಟೆಂಪೋಗಳಲ್ಲಿ ಹಣ ನೀಡ್ತಾರೆ ಅನ್ನೋದು ನಿಮಗೆ ಗೊತ್ತಿದೆ. ಅದು ನಿಮ್ಮ ವೈಯಕ್ತಿಕ ಅನುಭವನ? ನಿಮಗೆ ಅನುಮಾನ ಇದ್ರೆ ಆ ಕೈಗಾರಿಕೋದ್ಯಮಿಗಳ ಮನೆಗೆ ಇಡಿ ಮತ್ತು ಸಿಬಿಐ ತಂಡವನ್ನು ಕಳಿಸಿ ಆದಷ್ಟು ಬೇಗ ವಿಚಾರಣೆ ನಡೆಸಿ ಅಂತ ಹೇಳೋ ಮೂಲಕ ತಿರುಗೇಟು ಕೊಟ್ಟಿದ್ದಾರೆ. ಹೀಗೆ ರಾಹುಲ್ ಗಾಂಧಿ ಕೊಟ್ಟಿರುವಂತ ತಿರುಗೇಟು, ಆ ವಿಡಿಯೋ ಏನಿದೆಯಲ್ಲ, ಇದು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಅನೇಕ ಕಾಂಗ್ರೆಸ್ಸಿಗರು ಇದನ್ನ ಶೇರ್ ಮಾಡಿಕೊಂಡು ಮೋದಿ ಅವರಿಗೆ ಅನೇಕ ಪ್ರಶ್ನೆಗಳನ್ನು ಕೂಡ ಮಾಡ್ತಾ ಇದ್ದಾರೆ. नमस्कार मोदी जी, थोड़ा सा घबरा गए क्या? नॉर्मली आप बंद कमरों में अदानी जी अंबानी जी की बात करते हो, पहली बार आपने पब्लिक में अदानी अदानी अंबानी बोला. और आपको ये भी मालूम कि ये टेम्पो में पैसा देते हैं. क्या ये आपका पर्सनल एक्सपीरियंस है क्या? एक काम कीजिए, सीबीआई ईडी को इनके पास भेजिए ना, पूरी जानकारी करिए, इंक्वायरी कराइए, जल्दी से जल्दी कराइए, घबराइए मत मोदी जी. और मैं देश को फिर से दोहरा के कह रहा हूँ, जितना पैसा नरेंद्र मोदी जी ने इनको दिया है ना, उतना ही पैसा हम हिंदुस्तान के गरीब लोगों को देने जा रहे हैं. महालक्ष्मी योजना, पहली नौकरी पक्की योजना, इन योजनाओं के माध्यम से करोड़ों लाखपति बनाएंगे. इन्होंने 22 अरबपति बनाए हैं, हम करोड़ों लाखपति बनाएंगे. ದೇಶದಲ್ಲಿ ಈಗಾಗಲೇ 3 ಹಂತಗಳಲ್ಲಿ ಚುನಾವಣೆ ಮುಗಿತಾ ಇದ್ದಾಗೆ ಮೋದಿಯವರ ಕುರ್ಚಿ ಅಲುಗಾಡ್ತಿದೆ. ತಮ್ಮ ಸ್ನೇಹಿತರ ವಿರುದ್ಧವೇ ಅವರು ವಾಗ್ದಾಳಿ ಮಾಡ್ತಿದ್ದಾರೆ. ಇದು ಚುನಾವಣಾ ಫಲಿತಾಂಶದ ಟ್ರೆಂಡ್ ನಂತೆ ತೋರಿಸ್ತಾ ಇದೆ ಅಂತ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ದಾರೆ. ತಮ್ಮ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿರೋ ಖರ್ಗೆ, ಸಮಯ ಬದಲಾಗುತ್ತೆ, ಸ್ನೇಹಿತರು ದೀರ್ಘಕಾಲ ಇರೋದಿಲ್ಲ. 3 ಹಂತಗಳ ಚುನಾವಣೆ ಮುಗಿತಾ ಇದ್ದ ಹಾಗೆ ಮೋದಿ ತಮ್ಮದೇ ಸ್ನೇಹಿತರ ವಿರುದ್ಧ ವಾಗ್ದಾಳಿ ಮಾಡ್ತಿದ್ದಾರೆ. ಸೊ ಪ್ರಧಾನಿ ಕುರ್ಚಿ ಅಲುಗಾಡ್ತಿದೆ ಅನ್ನೋದು ಇದರಲ್ಲೇ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ. ಪ್ರಿಯಾಂಕಾ ಗಾಂಧಿ ಕೂಡ ಮೋದಿಯವರನ್ನ ಇಲ್ಲಿ ಸರಿಯಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಯಾಕಂದ್ರೆ ಇಡೀ ದೇಶದ ಸಂಪತ್ತನ್ನ ಅದಾನಿ ಅಂಬಾನಿ ಕೈಗೆ ಮೋದಿ ಕೊಟ್ಟಿದ್ದಾರೆ. ಬಂದರುಗಳಾಗಿರ್ಬೋದು, ಏರ್ಪೋರ್ಟ್ಗಳಾಗಿರ್ಬೋದು, ರಸ್ತೆ ಆಗಿರಬಹುದು, ಹೀಗೆ ದೇಶದ ಎಲ್ಲ ಕೈಗಾರಿಕೆಗಳು ಕೂಡ ಈಗ ಅಂಬಾನಿ ಅದಾನಿ ಕೈಗೆ ಮೋದಿ ಕೊಟ್ಟಿದ್ದಾರೆ. ಇವರಿಗೆ ಪ್ರಶ್ನೆ ಮಾಡೋ ಅರ್ಹತೆನೇ ಇಲ್ಲ. ರಾಹುಲ್ ಗಾಂಧಿ ಏನು ಅದಾನಿ ಹಾಗೆ ಅಂಬಾನಿ ಬಗ್ಗೆ ಮಾತನಾಡೋದನ್ನ ನಿಲ್ಲಿಸಿಲ್ಲ. ಮೋದಿ ಅವ್ರಿಗೆ ಇದು ಗೊತ್ತಿಲ್ಲ ಅಂತ ಅನ್ಸುತ್ತೆ. ಹಾಗಾಗಿ ಈ ಥರದ ಒಂದು ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದಾರೆ. ಇದರಲ್ಲೇ ಅರ್ಥ ಆಗುತ್ತೆ ಮೋದಿ ಅವರಿಗೆ ಭಯ ಆಗ್ತಾ ಇದೆ ಅಂತ. ಹಾಗೇನೆ ರೈತರ ಸಾಲ ಮನ್ನಾ ಮಾಡದೆ ಹೀಗೆ ದೊಡ್ಡ ದೊಡ್ಡ ಉದ್ಯಮಿಗಳ ಸಾಲ ಮನ್ನಾ ಮಾಡ್ತಾ ಇದ್ದಾರೆ. ದೇಶದ ಜನರು ಇದನ್ನೆಲ್ಲ ನೋಡ್ತಾ ಇದ್ದಾರೆ, ಅವರಿಗೂ ಕೂಡ ಇದೆಲ್ಲ ಅರ್ಥ ಆಗ್ತಾ ಇದೆ ಅಂತ ತಿರುಗೇಟನ್ನ ಕೊಟ್ಟಿದ್ದಾರೆ. सबसे बड़े तो खैर चलो मैं उस पर टिप्पणी नहीं करूंगी कि वो शहजादे कहते हैं मेरे भाई को, खुद तो शहंशाह हैं, लेकिन वो छोड़िए. लेकिन बहुत सफाई दे रहे हैं. आपने सोचा है क्यों दे रहे हैं? देश की पूरी संपत्ति पकड़ा दी है इन खरबपतियों को. देश देख रहा है, देश समझ रहा है. हवाई अड्डे, बंदरगाह, सड़कें, आप नाम लीजिए. कोयला, मैं वहाँ गई छत्तीसगढ़ में प्रचार करने के लिए, कोयले के खदान इन खरबपतियों को पकड़ा दिए हैं. अब देश समझने लगा है. अगर कोई सिर्फ अपनी छवि के बल पर जनता के सामने जाता है और उस छवि के अलावा कुछ गहराई नहीं है, तो एक दिन तो आएगा ना जब जनता समझेगी कि ये तो सिर्फ छवि थी, असलियत क्या है. अब वो दिन आ रहा है. जब वो दिन आ रहा है तो घबराहट हो रही है तो सफाई दे रहे हैं. ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಮೋದಿ ಅವರ ವಿರುದ್ಧ ಅನೇಕ ಪೋಸ್ಟ್ಗಳು ಹರಿದಾಡ್ತಾ ಇದೆ. ರಾಹುಲ್ ಗಾಂಧಿ ಈ ರೀತಿ ಉತ್ತರ ಕೊಟ್ಟಿರೋದಕ್ಕೆ ಇದು ಅತ್ಯುತ್ತಮ ಉತ್ತರ ಅಂತ ರಾಹುಲ್ ಅವರನ್ನ ಹೊಗಳ್ತಾ ಇದ್ದಾರೆ. ಮೋದಿ ಅವರು ಅದಾನಿ ಅಂಬಾನಿ ಜೊತೆಗಿನ ತಮ್ಮ ಸಂಬಂಧವನ್ನ ಸ್ಪಷ್ಟವಾಗಿ ಬಹಿರಂಗಪಡಿಸಿದ್ದಾರೆ. ರಾಹುಲ್ ಗಾಂಧಿಯವರ ಎಲ್ಲ ಆರೋಪಗಳು ಸರಿ ಅಂತ ಮೋದಿಯವರೇ ಸಾಬೀತುಪಡಿಸಿದ್ದಾರೆ ಅಂತ ಹೇಳ್ತಿದ್ದಾರೆ. ಒಂದು ಹಂತದಲ್ಲಿ ಪ್ರಧಾನಿ ಮೋದಿಯವರು ರಾಹುಲ್ ಗಾಂಧಿ ಅವರನ್ನ ಪ್ರಶ್ನೆ ಮಾಡೋ ಭರದಲ್ಲಿ ಕಾಂಗ್ರೆಸ್ ಕೈಗೇನೆ ಒಂದು ಬ್ರಹ್ಮಾಸ್ತ್ರ ಕೊಟ್ಬಿಟ್ರಾ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಹಾಗೇನೆ ಈ ಹಿಂದೆ ಸಂಸತ್ನಲ್ಲಿ ರಾಹುಲ್ ಗಾಂಧಿ ಅವರು ಅದಾನಿ ಅಂಬಾನಿಯವರ ಜೊತೆ ಮೋದಿಯವರ ಗೆಳೆತನ ಎಷ್ಟರ ಮಟ್ಟಿಗಿದೆ ಅನ್ನೋದನ್ನ ಸಾಬೀತುಪಡಿಸೋದಕ್ಕೆ ಅನೇಕ ಫೋಟೋಗಳನ್ನು ಕೂಡ ಕೊಟ್ಟಿದ್ರು. ಯಾಕಂದ್ರೆ ಯಾವುದೇ ವಿಚಾರ ಮಾತನಾಡೋಕೆ ಹೋದ್ರೂ ಕೂಡ ಅಲ್ಲಿ ಅದಾನಿ ಅಂಬಾನಿ ಹೆಸರು ಬಂದೇ ಬರುತ್ತೆ. ಸೊ ಮೋದಿಯವರೇ ಉತ್ತರ ಕೊಡಬೇಕು, ಇವರಿಬ್ಬರ ಮಧ್ಯೆ ಏನು ಸಂಬಂಧ ಇದೆ ಅಂತ. ಹೀಗೆಲ್ಲ ಪ್ರಶ್ನೆ ಮಾಡಿದ್ರು. ಆ ಎಲ್ಲ ವಿಡಿಯೋಗಳು ಕೂಡ ಈಗ ಮತ್ತೆ ವೈರಲ್ ಆಗ್ತಾ ಇದ್ದು ಪ್ರಧಾನಿ ಮೋದಿ ಈಗ ಇಕ್ಕಟ್ಟಿಗೆ ಸಿಲುಕಿದಂತೆ ಕಾಣಿಸ್ತಾ ಇದೆ. ಸೊ ಕಾಂಗ್ರೆಸ್ ನಾಯಕರ ಈ ತಿರುಗೇಟಿಗೆ ಪ್ರಧಾನಿ ಮೋದಿಯವರ ಬಳಿ ಉತ್ತರ ಇದೆಯಾ? ಏನಾದರೂ ಸ್ಪಷ್ಟನೆ ಕೊಡ್ತಾರಾ?
ಬಿಜೆಪಿಯವರು ಇದನ್ನು ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಇನ್ನೂ ಏನೇನೆಲ್ಲ ಹೇಳಿಕೆಗಳನ್ನು ಕೊಡಬಹುದು ಕಾದು ನೋಡಬೇಕಾಗತ್ತೆ. ಒಟ್ಟಿನಲ್ಲಿ ಪ್ರಧಾನಿ ಮೋದಿಯವರ ಈ ಹೇಳಿಕೆ ಇನ್ನೂ ಅನೇಕ ಹಂತಗಳಲ್ಲಿ ಮತದಾನ ಇರೋದ್ರಿಂದ ಮತದಾರರ ಮೇಲೆ ಏನಾದರೂ ಎಫೆಕ್ಟ್ ಆಗುತ್ತಾ? ಮೋದಿಯವರೇ ಒಪ್ಕೊಂಡಂತಾಗಿದೆ ಅದಾನಿ ಅಂಬಾನಿ ಬಳಿ ಕಪ್ಪು ಹಣ ಇದೆ ಅನ್ನೋದನ್ನ. ಅವರ ಬಾಯಲ್ಲೇ ಈ ಮಾತು ಬಂದಿರೋದ್ರಿಂದ ಪ್ರಧಾನಿ ಮೋದಿಯವರು ಈಗ ವಿವಾದಕ್ಕೆ ಸಿಕ್ಕಾಕೊಂಡಿದ್ದಾರೆ.